ಓಕೆ, ನಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಇ ಈಕ್ವಲ್ ಟು ಎಚ್ ನ್ಯೂ, ಎನರ್ಜಿ ಇಸ್ ಈಕ್ವಲ್ ಟು ದಿ ಎಚ್ ನ್ಯೂ ಅಂತ. ಓಕೆ, ಆ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಇದೆ ನೋಡಿ ಇಲ್ಲಿ. ಕ್ಯಾಲ್ಕುಲೇಟ್ ದಿ ಎನರ್ಜಿ ಆಫ್ 1 mole ಆಫ್ ಫೋಟಾನ್ ಆಫ್ ರೇಡಿಯೇಷನ್ whose frequency is 5 into 10 to the power of 14 hertz. ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಏನ್ ಫೈಂಡ್ ಔಟ್ ಮಾಡ್ಬೇಕಂತೆ? ಎನರ್ಜಿ ಆಫ್ 1 mole ಆಫ್ ಎ ಫೋಟಾನ್. ಸೊಲ್ಯೂಷನ್ ಬರ್ಕೊಬೇಕು. ಸೊಲ್ಯೂಷನ್ ಎನರ್ಜಿ ಆಫ್ 1 mole ಆಫ್ ಫೋಟಾನ್, 1 mole ಆಫ್ ಫೋಟಾನ್ ಇದನ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಈಕ್ವಲ್ ಟು ಕ್ವಶನ್ ಮಾರ್ಕ್. ನೆಕ್ಸ್ಟ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ರೇಡಿಯೇಷನ್ whose frequency ನ್ಯೂ ಎಷ್ಟು? ನ್ಯೂ ಈಕ್ವಲ್ ಟು ಫ್ರೀಕ್ವೆನ್ಸಿ ನ್ಯೂ ಈಕ್ವಲ್ ಟು 5 into 10 to the power of 14 hertz. ಹರ್ಟ್ಸ್ ಅಲ್ಲಾದ್ರೂ ಬರಿತೀವಿ ಆರ್ ಪರ್ ಸೆಕೆಂಡ್. ಓಕೆ, ಫ್ರೀಕ್ವೆನ್ಸಿ ಅಂದ್ರೆ ಡೆಫಿನೇಷನ್ ಅಲ್ಲೇ ಹೇಳಿದೀನಿ, ಯೂನಿಟ್ ಅನ್ನ ಹರ್ಟ್ಸ್ ಅಲ್ಲಾದ್ರೂ ಬರೀತಾರೆ ಅಥವಾ ಪರ್ ಸೆಕೆಂಡ್. ಓಕೆ, ಎನರ್ಜಿ ಆಫ್ 1 mole ಆಫ್ ಎ ಫೋಟಾನ್, ಎನರ್ಜಿ ಆಫ್ 1 mole ಆಫ್ ಎ ಫೋಟಾನ್ ವಿ ರೆಪ್ರೆಸೆಂಟ್ ಇ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕ್ವಶನ್ ಮಾರ್ಕ್. ಓಕೆ, ನಿಮಗೆ ಫಾರ್ಮುಲಾ ಗೊತ್ತಿದೆ, ಇ ಈಕ್ವಲ್ ಟು ಎಚ್ ನ್ಯೂ. ಹೌದಾ? ಎಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂಡ್ ದೆನ್ ನ್ಯೂ ಅಂದ್ರೆ ಏನ್ರಿ? ಎಸ್, ಫ್ರೀಕ್ವೆನ್ಸಿ. ಓಕೆ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಏನಿದೆ ವ್ಯಾಲ್ಯೂ? ಎಚ್ ಈಕ್ವಲ್ ಟು ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಎಚ್ ಈಕ್ವಲ್ ಟು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಎಷ್ಟು? 6.626 into 10 to the power of -34 joules second, ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡಿ ಇದನ್ನ. ಓಕೆ, ಇ ಈಕ್ವಲ್ ಟು ಎಚ್ ನ್ಯೂ. ಎಚ್ ಅಂದ್ರೆ ಏನ್ ಕೊಟ್ಟಿದ್ದಾರೆ? ಎಷ್ಟು ಬಂದಿದೆ ವ್ಯಾಲ್ಯೂ? ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ನೆನ್ಪಿಟ್ಕೊಂಡಿರ್ಬೇಕು. ಫಾರ್ಮುಲಾಗ ಅಪ್ಲೈ ಮಾಡಿ. ಇ ಈಕ್ವಲ್ ಟು ಎಚ್ ಅಂದ್ರೆ 6.626 into 10 to the power of -34, ಹೌದಾ? ಇಂಟು ನ್ಯೂ. ನ್ಯೂ ಅಂದ್ರೆ ಏನ್ರಿ? ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಏನ್ ಕೊಟ್ಟಿದ್ದಾರೆ? 5 into 10 to the power of 5 into 10 to the power of 14. ಇಲ್ಲಿ ನಾನು ಹರ್ಟ್ಸ್ ಅಲ್ಲಾದ್ರೂ ಬರ್ಕೋಬಹುದು ಅಥವಾ ಪರ್ ಸೆಕೆಂಡ್ ಅಲ್ಲಾದ್ರೂ ಬರ್ಕೋಬಹುದು. 6.626 into 10 to the power of -34 ವಿತ್ ಯೂನಿಟ್ ಬರ್ಕೊಂಬಿಡಿ, ಕ್ಯಾನ್ಸಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಜೌಲ್ ಸೆಕೆಂಡ್ ಇಂಟು ನ್ಯೂ ಅಂದ್ರೆ ಏನ್ರಿ? ನ್ಯೂ ಅಂದ್ರೆ 5 into 10 to the power of 14. ಇಲ್ಲಿ ಹರ್ಟ್ಸ್ ಅಲ್ಲಿ ಬರ್ಕೋಬಹುದಾಗಿತ್ತು, ಬಟ್ ನಾನು ಹರ್ಟ್ಸ್ ಅಲ್ಲಿ ಬರೆಯಲ್ಲ, ಇಲ್ಲಿ ಜೌಲ್ ಸೆಕೆಂಡ್ ಇದೆ, ಕ್ಯಾನ್ಸಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದಟ್ಸ್ ವೈ ಇದನ್ನ ನಾನು ಪರ್ ಸೆಕೆಂಡ್ ಬರ್ಕೊಳ್ತೀನಿ. ಪರ್ ಸೆಕೆಂಡ್ 5 into 10 to the power of 14 ಪರ್ ಸೆಕೆಂಡ್ ನ್ಯೂ. ಓಕೆ, ನೆಕ್ಸ್ಟ್ ಎಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ 6.626 into 10 to the power of -34 ಜೌಲ್ಸ್ ಸೆಕೆಂಡ್. ಓಕೆ, ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ಏನಾಗುತ್ತೆ? 6.626 ವ್ಯಾಲ್ಯೂ ಇದೆ, ಇಲ್ಲಿ ಇಂಟು 5 ಇದೆ. ಇದನ್ನ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ ನೋಡಿ ವ್ಯಾಲ್ಯೂ? ಎಸ್, 33.13 ನೋಡಿ. ಇಲ್ಲಿ ಸೆಕೆಂಡ್ ಪರ್ ಸೆಕೆಂಡ್ ಕ್ಯಾನ್ಸಲ್ ಅಂದ್ರೆ ಎಸ್ ಇನ್ವರ್ಸ್ ಇದೆ, ಎರಡು ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಏನ್ ಉಳ್ಕೊಳ್ತು? ಜೌಲ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಪವರ್ ಇದೆಯಲ್ಲ, ಪವರ್ ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ -34 ಇದೆ, ಇಲ್ಲಿ +14 ಇದೆ. -34 ಪ್ಲಸ್ 14 ಈಕ್ವಲ್ ಟು ಎಷ್ಟಾಗುತ್ತೆ? 20 ಆಗುತ್ತೆ. ಹಾಗಾದ್ರೆ ಪವರ್ ಏನ್ ಉಳ್ಕೊಳ್ತು? 20. ಹಾಗಾದ್ರೆ 33.13 into 10 to the power of ಎಷ್ಟು ಉಳ್ಕೊಳ್ತಿದೆ? 20. ರಿಮೈನಿಂಗ್ ಏನು ಉಳಿತು? ಜೌಲ್. ಓಕೆ, ಇಷ್ಟು ಬಂತು. ನಾನು ಇದನ್ನ 33 ಇರೋದನ್ನ ನಾನು ಇನ್ನೂ ಒಂದು ಪಾಯಿಂಟ್ ಅನ್ನು ಏನ್ ಮಾಡ್ತೀನಿ? ಇಲ್ಲಿ ಶಿಫ್ಟ್ ಮಾಡ್ಕೊಳ್ತೀನಿ. ನಾನು ಈಸಿ ವೇ ಬೇಕು, ಅದಕ್ಕೋಸ್ಕರ ಇಷ್ಟನ್ನ ಇಲ್ಲಿ ಶಿಫ್ಟ್ ಮಾಡ್ಕೊಳ್ತೀನಿ. ಆ ರೀತಿ ಏನಾದ್ರೂ ಬರ್ಕೋಬಹುದು. ಈ ಪಾಯಿಂಟ್ ಅನ್ನ ಶಿಫ್ಟ್ ಮಾಡ್ಕೊಳ್ತೀನಿ ಅನ್ಕೋ. ಮಾಡ್ಕೊಂಡ್ರೆ ಏನಾಗುತ್ತೆ? 3.3 ಆಗುತ್ತೆ. ಈ ಪಾಯಿಂಟ್ 1 ಪಾಯಿಂಟ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ನೋಡಿ
ನೆಗೆಟಿವ್ -20 ಬರುತ್ತಾ ಪಾಸಿಟಿವ್ 20 ಬರುತ್ತಾ? -20 -34 ಪ್ಲಸ್ 20 -20 ಆಗುತ್ತೆ. ಹೌದಾ? ಇಲ್ಲಿ -20 ಬರ್ಕೊಂಡಿದೀನಿ. ಈ ಪಾಯಿಂಟ್ ಅನ್ನ ನಾನು ಲೆಫ್ಟ್ ಗೆ ನಾನು ಶಿಫ್ಟ್ ಮಾಡಿದ್ರೆ -20 ಇರೋದು ಪವರ್ ಅಲ್ಲಿ -19 ಆಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಾನು ಲೆಫ್ಟ್ ಗೆ ಬಂದಂಗೆಲ್ಲ ಪಾಯಿಂಟ್ ಲೆಫ್ಟ್ ಗೆ ಬಂದಂಗೆಲ್ಲ ಏನಾಗ್ತಾ ಹೋಗುತ್ತೆ, ಪವರ್ ನೆಗೆಟಿವ್ ಪವರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ನಾನು ಇನ್ 1 ಪಾಯಿಂಟ್ ಅನ್ನ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ನನ್ ಕನ್ವೀನಿಯಂಟ್ ಗೆ 33.13 ತಗೋಬಹುದು, ಬಟ್ ನನಗೆ 3.3 ನನ್ ಕನ್ವೀನಿಯಂಟ್ ನಾನು ಬರ್ಕೊಳ್ತಾ ಇದ್ದೀನಿ. ಈ ಪಾಯಿಂಟ್ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಪವರ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗುತ್ತೆ. ನೆಗೆಟಿವ್ ಪವರ್ ಇದ್ರೆ ಡಿಕ್ರೀಸ್ ಆಗುತ್ತೆ, ಪಾಸಿಟಿವ್ ಪವರ್ ಇದ್ರೆ ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ನೆಗೆಟಿವ್ ಪವರ್ ಇರೋದ್ರಿಂದ 1 ಪಾಯಿಂಟ್ ಅನ್ನ ಲೆಫ್ಟ್ ಗೆ ಶಿಫ್ಟ್ ಮಾಡಿದ್ರೆ ಪವರ್ ಡಿಕ್ರೀಸ್ ಆಗುತ್ತೆ. ಓಕೆ, ಹಾಗಾದ್ರೆ E = 3.313 into 10 to the power of -19 joule. This is the energy. ಓಕೆ, ಇಲ್ಲಿ ಕೇಳಿರೋದೇನು, ಎನರ್ಜಿ ಆಫ್ 1 mole ಆಫ್ ಫೋಟಾನ್ ಕೇಳಿರೋದು. 1 mole ಆಫ್ ಅಂತಂದ್ರೆ ಈ ಎನರ್ಜಿ ಏನ್ ಬಂದಿರುತ್ತಲ್ಲ ಅದನ್ನ ಅವಗಾಡ್ರೋ ನಂಬರಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1 mole ಆಫ್ ಫೋಟಾನ್ ಸಿಗುತ್ತೆ. ಅವಗಾಡ್ರೋ ನಂಬರ್ ನೆನ್ಪಿಟ್ಕೋಬೇಕು, ಅವಗಾಡ್ರೋ ನಂಬರ್ ಎಷ್ಟು ಅಂತ. ಓಕೆ ನೋಡಿ, ಎನರ್ಜಿ ಆಫ್ 1 mole ಆಫ್ ಫೋಟಾನ್ ಕೇಳಿದರೆ ಅದನ್ನೇ ಬರ್ಕೊಂಡಿದ್ದೀನಿ. ಎನರ್ಜಿ ಆಫ್ 1 mole ಆಫ್ ಫೋಟಾನ್, 1 mole ಆಫ್ ಫೋಟಾನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಎನರ್ಜಿ ಏನ್ ಬಂದಿದೆಯಲ್ಲ ಅದನ್ನ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು, ಅವಗಾಡ್ರೋ ನಂಬರ್. ಓಕೆ, E = 3.313 into 10 to the power of -19 joule into ಅವಗಾಡ್ರೋ ನಂಬರ್ 6.022 into 10 to the power of 23 ಅವಗಾಡ್ರೋ ನಂಬರ್. ಅದನ್ನ ಪರ್ ಮೋಲ್. ಓಕೆ, ಈ ವ್ಯಾಲ್ಯೂನ ನೆನ್ಪಿಟ್ಕೋಬೇಕು. ಪರ್ ಮೋಲಿಗೆ ನಾನು ಯಾವ್ದಾದ್ರು ಸಬ್ಸ್ಟೆನ್ಸ್, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಯಾವ್ದಾದ್ರು ಆಗಿರ್ಬೋದು, ಪರ್ ಮೋಲ್ ಅಲ್ಲಿ ಹೇಳ್ತಾ ಇದೀನಿ ಅಂತ ಅಂದ್ರೆ ಅವಗಾಡ್ರೋ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಎಷ್ಟು ಬರುತ್ತೆ ನೋಡಿ ವ್ಯಾಲ್ಯೂ, ಮಲ್ಟಿಪ್ಲೈ ಮಾಡಿ. 3.313 ಮಲ್ಟಿಪ್ಲೈ ವಿತ್ 6.022 ಎಷ್ಟು ಬರುತ್ತೆ? 19.951 ಬರುತ್ತೆ. 19.951 ಬರುತ್ತೆ. ಹೌದಾ? ಇಂಟು ಈಗ ಪವರ್ ಅನ್ನ ಇಲ್ಲಿ -19 ಇದೆ, ಇಲ್ಲಿ +23 ಇದೆ. -19 + 23 ಎಷ್ಟಾಗತ್ರಿ? = +4 ಬರುತ್ತೆ. +4 ಬರುತ್ತೆ. ಹೌದಾ? ಎಸ್, +4. ಅದನ್ನ ನಾನು 10 to the power of 4 ಅಂತ ಬರ್ಕೊಳ್ತೀನಿ. 10 to the power of 4. ರಿಮೈನಿಂಗ್ ಏನ್ ನೋಡ್ಕೊಳ್ಳುತ್ತೆ, ಜೌಲ್, ಇಲ್ಲಿ ಮೋಲ್ ಇನ್ವರ್ಸ್ ಇದೆ, ಜೌಲ್ ಮೋಲ್ ಇನ್ವರ್ಸ್, ಅದನ್ನೇ ಜೌಲ್ ಪರ್ ಮೋಲ್ ಅಂತ ಬರ್ಕೊಂತೀನಿ. ಜೌಲ್ ಪರ್ ಮೋಲ್, ಜೌಲು ಮತ್ತೆ ಮೋಲ್ ಇನ್ವರ್ಸ್ ಅದನ್ನ ಮಲ್ಟಿಪ್ಲೈ ಬರ್ಕೊಂಡಿದ್ದೀನಿ. E = ಇನ್ ಕೇಸ್ ಸರ್ ಇದನ್ನ ನಾನು ಕಿಲೋ ಜೌಲಿಗೆ ಇಡ್ತೀನಿ ಸರ್, ಕಿಲೋ ಜೌಲಿಗಾದ್ರೆ ಯಾವ ರೀತಿ ಇಡ್ಬೇಕು, ಇದನ್ನ ಜೌಲಲ್ಲಿ ಇದೆ, ಕಿಲೋ ಜೌಲಿ ಬರ್ಕೊಳ್ಳೋದಾದ್ರೆ ಓಕೆ, ನಿಮಗೆ ನೋಡಿ 1 ಜೌಲ್ = 0.001 ಕಿಲೋ ಜೌಲ್ ಈ ರೀತಿ ನಾವು ಬರೀತೀವಿ, ಅಥವಾ 1 × 10 to the power of -3 ಕಿಲೋ ಜೌಲ್. ಹಾಗಾದ್ರೆ ಕಿಲೋ ಜೌಲಿಗೆ ಕನ್ವರ್ಟ್ ಮಾಡೋದಾದ್ರೆ ಇಂಟು ಏನು ಎಷ್ಟು ಮಲ್ಟಿಪ್ಲೈ ಮಾಡಬೇಕು, 10 to the power of -3. 10 to the power of -3 ಅಂದ್ರೆ ಇಲ್ಲಿ 4 -3 ರಿಮೈನಿಂಗ್ ಏನ್ ನೋಡ್ಕೊಳ್ಳುತ್ತೆ, 1 ನೋಡ್ಕೊಳ್ಳುತ್ತೆ. ಹಾಗಾಗಿ 10 to the power of 1. E = 19.951 into 10 to the power of 4 - 3 ರಿಮೈನಿಂಗ್ ನೋಡ್ಕೊಳ್ತಕ್ಕಂಥದ್ದು 10 to the power of 1 ಜೌಲ್ ಇರೋದನ್ನ ನಾವು ಏನ್ ಬರ್ಕೋಬೇಕು, ಕಿಲೋ ಜೌಲ್. ನಾನು ಕಿಲೋ ಜೌಲಿಗೆ ಕನ್ವರ್ಟ್ ಮಾಡ್ತೀನಿ ಸರ್, ನಾನು ಕಿಲೋ ಜೌಲ್ ಕನ್ವರ್ಟ್ ಮಾಡಲ್ಲ ಸರ್, ನೋ ಪ್ರಾಬ್ಲಮ್, ಇಲ್ಲಿಗೆ ಪ್ಲೇಸ್ ಮಾಡಿದ್ರು ಓಕೆ. ಇನ್ ಕೇಸ್ ಏನಾದ್ರೂ ಆನ್ಸರ್ ಅಲ್ಲಿ ಕಿಲೋ ಜೌಲ್ ಕೊಟ್ಟಿದ್ರು ಅಂದ್ರೆ ಕಿಲೋ ಜೌಲ್ ಕನ್ವರ್ಟ್ ಮಾಡ್ಕೋಬೇಕು. 19.951 into 10 to the power of 1 ಕಿಲೋ ಜೌಲ್ ಪರ್ ಮೋಲ್ ಬರುತ್ತೆ. ಇದನ್ನ ಇನ್ನು ನೋಡಿ ಪವರ್ ಅನ್ನ ನಾನು ರಿಮೂವ್ ಮಾಡಬೇಕು. 10 to the power of 1 ಇದೆ, 10 to the power of 1 ಅನ್ನು ರಿಮೂವ್ ಮಾಡಬೇಕು ಅಂದ್ರೆ ನೋಡಿ ಕಂಪ್ಲೀಟ್ ಇದನ್ನ ರಿಮೂವ್ ಮಾಡ್ತಾ ಇದೀನಿ ಅಂದ್ರೆ ಇದನ್ನ ಇಂಟು 10 to the power ಇಂಟು 10 ಮಲ್ಟಿಪ್ಲೈ ಮಾಡಬೇಕು. 19.951 into 10 ಎಷ್ಟಾಗುತ್ತೆ, ಎಸ್ 199 ಆಗುತ್ತೆ. ಅದನ್ನೇ ಬರ್ಕೊಳ್ರಿ. ಲಾಸ್ಟ್ ಫೈನಲ್ ಆನ್ಸರ್ E =
119 ಇರೋದು 199 ಆಗುತ್ತೆ. 199 ಪಾಯಿಂಟ್, ಈ ಪಾಯಿಂಟ್ ಎಲ್ಲಿ ಶಿಫ್ಟ್ ಆಯ್ತು, ಇಲ್ಲಿ ಶಿಫ್ಟ್ ಆಗ್ತಾ ಇದೆ. ಈ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಯ್ತು. ಶಿಫ್ಟ್ ಆಯ್ತು ಅಂದ್ರೆ 10 ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಂಟು 0.51 ಕಿಲೋ ಜೌಲ್ ಪರ್ ಮೋಲ್. ಇದನ್ನ ಈ ರೀತಿ ಬರ್ಕೋಬಹುದಾ? ನೋಡಿ, ಫಸ್ಟ್ ನಾನು ಮಲ್ಟಿಪ್ಲೈ ಮಾಡಿದಾಗ ಇಷ್ಟು ವ್ಯಾಲ್ಯೂ ಬಂತು, ಜೌಲ್ ಪರ್ ಮೋಲ್ ಬಂತು. ಈ ಜೌಲ್ ಪರ್ ಮೋಲ್ ಅನ್ನು ನಾನು ಕಿಲೋ ಜೌಲಿಗೆ ಏನಾದ್ರೂ ಕನ್ವರ್ಟ್ ಮಾಡಿ ಇಡಬೇಕು. ಇನ್ ಕೇಸ್ ನಾವೇನಾದ್ರೂ ಕ್ವಶನ್ ಅಲ್ಲಿ ಕೇಳಬೇಕಾದ್ರೆ ಕಿಲೋ ಜೌಲ್ ಅಲ್ಲಿ ಏನಾದ್ರು ಕೇಳಿದ್ರು ಅಂದ್ರೆ ನಾನು ಕಿಲೋ ಜೌಲಿಗೆ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, 1 ಜೌಲ್ ಇಕ್ವಲ್ ಟು ಇಂಟು 10⁻³ ಕಿಲೋ ಜೌಲ್. ಹಾಗಾಗಿ ಈ ಜೌಲಿಗೆ ನಾನೇನ್ ಮಲ್ಟಿಪ್ಲೈ ಮಾಡಿದೀನಿ, 10⁻³ ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಆಗ ಏನಾಗ್ತಾ ಇದೆ, 10⁻1 ಆಯ್ತು. ಇಲ್ಲಿ 19 ಪಾಯಿಂಟ್ ಸಮಥಿಂಗ್ ಇದೆ. ಇದನ್ನ ನಾನು ಏನಾದ್ರು ಈ 10⁻⁴ ಇದೆಯಲ್ಲ, ಈ ಪವರ್ ಅನ್ನ ರಿಮೂವ್ ಮಾಡಬೇಕು ಅಂತಂದ್ರೆ ಈ ಪಾಯಿಂಟ್ ಅನ್ನ ಇಲ್ಲಿ ಶಿಫ್ಟ್ ಮಾಡ್ತೀನಿ ಅನ್ಕೊಳ್ಳಿ. ಈ ಪಾಯಿಂಟ್ ಲೆಫ್ಟ್ ಟು ರೈಟ್ ಹೋದಂಗೆಲ್ಲ ಇಲ್ಲಿ ಪವರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಪವರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ನೆಗೆಟಿವ್ ಪವರ್ ಆದ್ರೆ ಇನ್ಕ್ರೀಸ್ ಆಗುತ್ತೆ. ನೆನಪಿಟ್ಕೊಂಡಿರಿ, ಈ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗ್ತಾ ಇದೆ ಅನ್ಕೊಳ್ಳಿ, ಲೆಫ್ಟ್ ಟು ರೈಟ್. ಅವಾಗ ಇದೇನಾಯ್ತು, ಕಂಪ್ಲೀಟ್ ಡಿಕ್ರೀಸ್ ಆಗುತ್ತೆ. ಅಂದ್ರೆ 10⁻1 ಇರೋದು 0 ಆಗ್ಬಿಡುತ್ತೆ, ಅಂದ್ರೆ 10 ರಿಮೂವ್ ಆಗುತ್ತೆ. ಅದನ್ನೇ ಬರ್ಕೊಂಡಿದೀನಿ. 199.51 ಕಿಲೋ ಜೌಲ್ ಪರ್ ಮೋಲ್. ದಿಸ್ ಈಸ್ ಇನ್ ದಿ ಕಿಲೋ ಜೌಲ್ ಅಲ್ಲಿದೆ. ಓಕೆ, ದಿಸ್ ಅಮೌಂಟ್ ಆಫ್ ಎನರ್ಜಿ ಎಮಿಟೆಡ್. ಓಕೆ, ಎಮಿಟೆಡ್ ಅದನ್ನೇ ಹೇಳ್ತಕ್ಕಂಥದ್ದು ಇಲ್ಲಿ, ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್. ದಿಸ್ ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ 199.51 ಕಿಲೋ ಜೌಲ್ ಪರ್ ಮೋಲ್.